ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಹ್ಯುಮ್ಯಾನಿಟಿ ಕಾಲ್ಸ್. ಇವತ್ತು ಪಶು ಆಸ್ಪತ್ರೆಗೆ ಪಶುಪಾಲನೆ ಅಂತ ಹೇಳ್ಬಿಟ್ಟು ಒಂದು ವೈದ್ಯಾಧಿಕಾರಿಗಳನ್ನು ಭೇಟಿ ಮಾಡಿಬಿಟ್ಟು ಆ ಪಶುವನ್ನು ಹುಷಾರು ತಪ್ಪಿದ್ದನ್ನು ಹುಷಾರು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಆಸ್ಪತ್ರೆಗೆ ಬಂದ್ವಿ. ಹಲವಾರು ಆಸ್ಪತ್ರೆಗಳಲ್ಲಿ ಈ ಥರ ಒಂದು ಘಟನೆಗಳನ್ನು ಸಾರಿ ಮತ್ತೆ ನೋಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಮನುಷ್ಯನಾಗಿರೋನು ಅವನ ಒಂದು ಮೂಲ ಕರ್ತವ್ಯವನ್ನು ಮರೆತು ಮನುಷ್ಯನಿಗೆ ಕೊಡ್ತಾ ಇರುವಂತಹ ಒಂದು ಪ್ರಿಫರೆನ್ಸನ್ನು ಮೂಕ ಜೀವಿಗಳಿಗೆ ಕೊಡ್ತಾ ಇದ್ರು. ಆ ಮೂಕಜೀವಿ ಮನೆಯಲ್ಲಿರೋ ಅಷ್ಟು ಹೊತ್ತು ಅದಕ್ಕೆ ಪ್ರೀತಿ ಕೊಟ್ಟಿದ್ದಾಯಿತು. ಅವ್ರ ಮನೆಯಲ್ಲಿರುವಂತಹ ವೇಸ್ಟನ್ನು ತಿಂದು ಆ ಇರೋದನ್ನು ಕ್ಲೀನ್ ಮಾಡಲಿಕ್ಕೆ ಮಾತ್ರನೇ ಅದು ಆಗ್ತಾ ಇದೆ ಹೊರತು ಅದಕ್ಕೆ ಮನುಷ್ಯನಿಗೂ ಪ್ರಾಣಿಗೂ ಸಮಪಾಲು ಸಮಬಾಳು ಅನ್ನೋ ಥರ ಯಾವುದೇ ಥರ ಕರುಣೆಯನ್ನು ತೋರಿಸ್ತಾ ಇದೆ. ಅದೇ ರೀತಿ ಕರುಣೆ ಅಂತ ಮಾತು ಬಂದಾಗ ಈ ಆಸ್ಪತ್ರೆಯಲ್ಲಿ ಇವತ್ತು ನಾನು ಕಂಡಂಥ ದೃಶ್ಯ ಬನ್ನಿ ತೋರಿಸ್ತೀನಿ. ಈಗ ಈ ಒಂದು ಮೆಡಿಕೇಷನ್ಗೆ ಬಂದವರು ಚಿಕ್ಕವಾಗಿಂದ ಆ ಮಗುವನ್ನು ಬೆಳೆಸ್ಕೊಂಡು ಬಂದ್ಬಿಟ್ಟು ಏನಾದರೂ ಒಂದು ಕಾಯಿಲೆ ಬಂತು ಅಂತಂದಿದ ತಕ್ಷಣ ಆಸ್ಪತ್ರೆಗೆ ಬಂದು ಆ ಒಂದು ಕಾಯಿಲೆಯನ್ನು ನಿವಾರಣೆ ಮಾಡ್ಕೊಂಡು ಹೋಗೋದ್ರ ಜೊತೆಗೆ ಅದೇನಾದರೂ ನಿವಾರಣೆ ಆಗಲಿಲ್ಲ, ಅದಕ್ಕೇನಾದರೂ ಆಯುಷ್ ಮುಗೀತು ಅಂತಂದರೆ ಆ ಒಂದು ಆಯುಷನ್ನು ಕರ್ಕೊಂಡೋಗಿ ಮನುಷ್ಯನನ್ನು ದಫನ್ ಮಾಡೋ ರೀತಿಯಲ್ಲಿ ಪ್ರಾಣಿಗೂ ಸಹ ದಫನ್ ಮಾಡ್ತಾ ಇಲ್ಲ. ಅವರಿಗೆ ಈಸಿಯಾಗಿ ಸಿಗುವಂತಹ ಒಂದೇ ಒಂದು ಕೆಲಸ ಏನು ಅಂತಂದರೆ ನೋಡಿ, ಹೀಗೆ ನೋಡಿ, ಇದು ತುಂಬ ಹೊತ್ತಾಗಿದೆ. ಬೆಳಗ್ಗೆನೋ ಯಾವಾಗಲೂ ಇದನ್ನು ತೀರ್ಕೊಂಡಿದೆ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಇದು ಪಶು ಆಸ್ಪತ್ರೆಯಲ್ಲಿ ಕಂಡಂಥ ದೃಶ್ಯ. ಈ ಒಂದು ಪ್ರಾಣಿಗೂ ನೋವಿರುತ್ತೆ, ಈ ಒಂದು ಪ್ರಾಣಿಗೂ ಅವರೇ ಫ್ಯಾಮಿಲಿ ಅಂತ ಅಂದ್ಕೊಂಡಿರುತ್ತೆ. ಆದರೆ ಇವತ್ತು ಈ ಒಂದು ಪ್ರಾಣಿಗೆ ಸಿಕ್ಕಂತಹ ಬೆಲೆ ಇಲ್ಲಿ ಬಿಸಾಕೋಗಿದ್ದು. ತಂದೆ ತಾಯಿಗಳು ಇಲ್ಲ ಅಂತಂದರೆ ಇದನ್ನು ನೋಡ್ಕೊಂಡಂಥವ್ರಿಗೆ ದೇವ್ರು ಯಾವ ಶಿಕ್ಷೆ ಕೊಡಬೇಕೋ ಅದು ದೇವರೇ ನೋಡ್ಕೋತಾನೆ. ಆ ಶಿವ ಪರಮಾತ್ಮ ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ಕೊಡ್ತಾನೆ, ಕಿತ್ಕೊಳ್ಳೋವರೆಗೂ ಕಿತ್ಕೋತಾನೆ. ಸೊ ಕಿತ್ಕೊಳ್ಳೋಕ್ಕೆ ಮುಂಚೆ ನಮ್ಮ ಮೂಲ ಕರ್ತವ್ಯ ಮನುಷ್ಯ ಕುಲಕ್ಕೂ ಹಾಗೂ ಪ್ರಾಣಿ ಕುಲಕ್ಕೂ ಸಮಪಾಲು ಸಮಬಾಳು ಅನ್ನೋ ರೀತಿಯಲ್ಲಿ ಪ್ರಾಣಿಗಳನ್ನ ದಯವಿಟ್ಟು ಆಸ್ಪತ್ರೆಗಳಲ್ಲಿ ಈ ಥರ ಬಿಸಾಕಿ ಹೋಗಬೇಡಿ. ಇದರಿಂದ ಯಾರೂ ತಗೊಂಡೋಗಿ ದಫನ್ ಮಾಡೋರು ಇರೋದಿಲ್ಲ. ವೈದ್ಯಾಧಿಕಾರಿಗಳಾಗಿರ್ಬೋದು, ಕಾಂಪೌಂಡರ್ಸ್ ಆಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಇದನ್ನು ತಗೊಂಡೋಗಿ ಅವರು ದಫನ್ ಮಾಡಿ ಬರಬೇಕು ಅಂತಂದರೆ BBMP ಅವರು ಬಂದು ಎತ್ಕೊಂಡು ಹೋಗಬೇಕು ಅಂತಂದರೆ ಎಲ್ಲ ಅವರೇ ಕೆಲಸ ಮಾಡಿದ್ರೆ ಪ್ರೀತಿಯಿಂದ ನೋಡ್ಕೊಂಡಂತಹ ನೀವೇನು ಮಾಡಬೇಕು? ನಿಮ್ಮ ಕರ್ತವ್ಯ ಅಲ್ವಾ? ನಿಮ್ಮ ಮನೆಯಲ್ಲಿ ಮಗು ಏನಾದರೂ ತೀರ್ಕೊಂತು ಅಂತಂದರೆ ಹಾಸ್ಪಿಟ್ಲಲ್ಲಿ ಬಿಟ್ಟು ಬರ್ತೀರಾ? ಇಲ್ಲ ಅಲ್ವಾ? ಅದೇ ರೀತಿ ನಾವು ಈ ಪ್ರಾಣಿಗಳಿಗೂ ಅಷ್ಟೇ ಅದೇ ರೀತಿ ಅವರ ಆಯುಷ್ ಮುಗೀತು ಅಂತಂದಾಗ ಅವರನ್ನು ಹೋಗಬೇಕಾಗಿರೋ ಜಾಗಕ್ಕೆ ಲಕ್ಷಣವಾಗಿ ಹಾಗೂ ದೇವರ ಕಾಲಿನ ಹತ್ರ ಬಿಡೋ ಹಾಗೆ ಆ ಒಂದು ಪಾದಗಳಿಗೆ ಸಮರ್ಪಣೆ ಮಾಡೋ ರೀತಿ ಮನುಷ್ಯನಿಗೆ ಏನೇನು ಕಾರ್ಯಗಳನ್ನು ಮಾಡ್ತೀವಿ ಆ ಒಂದು ಕಾರ್ಯವನ್ನು ಮಾಡದೇ ಇದ್ರೂ ಪರವಾಗಿಲ್ಲ, ಮಣ್ಣಿಗೆ ಕೊಟ್ಟು ದೇವರೇ ಕ್ಷಮಿಸ್ಬಿಡು, ಇದ್ದಷ್ಟು ದಿನ ನಾನು ನೋಡ್ಕೊಂಡಿದ್ದೀನಿ, ಇಲ್ಲಿಂದ ನಿನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ಈ ಪ್ರಾಣನ ಅವ್ರಿಗೆ ಒಪ್ಪಿಸಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೇಳ್ಕೊಳ್ಳಲ್ಲ. ಆಸ್ಪತ್ರೆಗಳಲ್ಲಿ ಬಂದರೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ತುಂಬ ಜನ ಪ್ರಾಣಿಗಳನ್ನು ಮಕ್ಕಳು ಅಂತ ಟ್ರೀಟ್ ಮಾಡ್ತಾರೆ. ಅದೇ ರೀತಿ ಆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮಕ್ಕಳನ್ನ ಈ ಥರ ಬಿಸಾಕಿ ಹೋಗಬೇಡಿ. ಇವ್ರಿಗೂ ನೋವಿರುತ್ತೆ. ಇವರು ಆ ಒಂದು ಜೀವ ರೋಡಲ್ಲಿ ರಸ್ತೆಯಲ್ಲಿ ಹುಳು ಬಿದ್ದು ಹೋಗ್ತಾ ಇದ್ದಾಗ ಆ ಒಂದು ಪ್ರತಿಯೊಂದು ನೋವು ಅಷ್ಟೇ ನಿಮಗೆ ತಟ್ಟುತ್ತೆ. ಸೊ ದಯವಿಟ್ಟು ಆಸ್ಪತ್ರೆಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ. ನಾವು ರೆಸ್ಪಾನ್ಸಿಬಲ್ ಆಗಿರೋಣ. ಜೊತೆಗೆ ನಮ್ಮ ಸುತ್ತಮುತ್ತಲೂ ಇರೋದನ್ನು ರೆಸ್ಪಾನ್ಸಿಬಲ್ ಆಗಿಟ್ಟು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಒಳ್ಳೆಯ ರೀತಿಯಲ್ಲಿ. ಈ ರೀತಿಯಲ್ಲಂತೂ ಅಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಯಾರಿಗಾದ್ರೂ ನೋವಾಗಿದ್ದರೆ ಈ ರೀತಿ ಅಂತೂ ಮಾಡಬೇಡಿ ದಯವಿಟ್ಟು, ಪ್ಲೀಸ್.